ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ. ಹಾಗೆಯೇ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ 3 ಡೇಸಿಂದ ನನಗೆ ವಿಡಿಯೋನು ಕೂಡ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಯಾಕೆಂದರೆ ಸ್ವಲ್ಪ ನನ್ನ ಯೂಟ್ಯೂಬ್ ಚಾನಲು ಮೋನೋ ಆಗಿದೆ. ತುಂಬಾ ಖುಷಿ ಆಗ್ತಿದೆ. ಹಾಗಾಗಿ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ತುಂಬಾ ಥ್ಯಾಂಕ್ ಯು. ನನ್ನ ಚಾನಲ್ನ ಇಷ್ಟಪಟ್ಟು ನೋಡ್ತಾ ಇರೋದ್ರಿಂದ ತುಂಬಾ ಖುಷಿ ಆಗ್ತಿದೆ ನನಗೆ. ಅದರದ್ದು ಮೋನೋ ಬಗ್ಗೆ ಸ್ವಲ್ಪ ಅಪ್ಲೈ ಮಾಡಬೇಕಿತ್ತು. ಹಾಗಾಗಿ 3 ಡೇಸಿಂದ ನನಗೆ ವೀಡಿಯೋಸ್ನ ಮಾಡೋಕ್ಕಾಗಲಿಲ್ಲ, ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅಷ್ಟೇ. ಹಾಗೆಯೇ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ವೆಯ್ಟ್ ಲಾಸ್ ಚಾಲೆಂಜ್ನ ಮತ್ತೆ ತಗೋತಿದ್ದೀನಿ, ನೀವು ಕೂಡ ಜಾಯ್ನ್ ಆಗ್ಬೋದು. ನನ್ನನ್ನು ವೆಯ್ಟ್ ಲಾಸ್ನ ನೋಡಿ ನಿಮಗೂ ಕೂಡ ಸ್ವಲ್ಪ ಮೋಟಿವೇಟ್ ಆಗ್ಬೋದು, ಸ್ಟಾರ್ಟ್ ಮಾಡ್ಬೋದು. ನಿಮಗೆ ಇಷ್ಟ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ. ತುಂಬಾ ಕಮೆಂಟ್ಸ್ ಬಂದಿದೆ, ಅದನ್ನು ನೋಡಿ ತುಂಬ ಖುಷಿ ಆಯಿತು. ಹೌದು, ಚಾಲೆಂಜ್ ತಗೋತೀನಿ, ಯಾವಾಗ ಮಾಡ್ತೀರಾ, ಮಾಡಿ ಸಿಸ್ಟರ್ ಕೂಡ ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಎಲ್ಲ ಕಮೆಂಟ್ ಮಾಡಿದ್ದೀರಾ. ಅದನ್ನು ನೋಡಿ ತುಂಬಾ ಖುಷಿ ಆಯಿತು. ಹಾಗಾಗಿ ಈ ಸಲ ನಾನು 15 ಡೇಸ್ ಚಾಲೆಂಜ್ನ ತಗೋತಾ ಇದ್ದೀನಿ. 15 ಡೇಸಲ್ಲಿ ಎಷ್ಟು ಆಗುತ್ತೆ, ಎಷ್ಟು ವೆಯ್ಟ್ ಕಮ್ಮಿ ಮಾಡ್ಬೋದು ಅಂತ ನೋಡೋಣ. ಹಾಗೆಯೇ ನನ್ನ ಟಾರ್ಗೆಟ್ ಇರೋದು 56-57 ಆಗಬೇಕು ಅಂತ. ಎಷ್ಟಾಗುತ್ತೆ ಅಂತ ನೋಡೋಣ. ಇನ್ನು ಆ ವಿಡಿಯೋನ ನಾನು ನಾಳೆಯಿಂದ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾಳೆಯಿಂದನೇ ನನ್ನ 1/15 ಡೇಸ್ ವಿಡಿಯೋಸ್ ಕೂಡ 1/1 ಅಪ್ಲೋಡ್ ಆಗ್ತಾ ಇರುತ್ತೆ. ನಾಳೆಯಿಂದ ನೀವು ನೋಡ್ಬೋದು. ಅದಕ್ಕಿಂತ ಮುಂಚೆ ಅವತ್ತು ನಾನು ಹೇಳಿದ್ದೆ, ನಮ್ಮ ಭಾವನ ಸೊಸೆದು ಸೀಮಂತ ಕಾರ್ಯ ಇದೆ, ಹೋಗಿದ್ವಿ ಅಂತ. ಆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಣ್ಣ ಪರಿಚಯನ ಮಾಡಿಕೊಡ್ತೀನಿ ಅಷ್ಟೇ. ನಮ್ಮ ಊರು ಯಾವುದು, ನಮ್ಮ ಅತ್ತೆ ಮನೆ ಯಾವುದು ಅನ್ನೋದ್ರ ಬಗ್ಗೆ ಒಂದು ಕಿರು ಪರಿಚಯ ಅಷ್ಟೇ, ಬೇರೆ ಏನೂ ಇಲ್ಲ. ಮತ್ತು ಈ ಫಂಕ್ಷನ್ ಇರೋದಕ್ಕೋಸ್ಕರನೇ ನನ್ನ 10 ಡೇಸ್ ಚಾಲೆಂಜು ಒಂದು 2 ಡೇಸ್ ಮಿಸ್ ಆಯಿತು. ಯಾಕೆಂದರೆ ಊರಿಗೆ ಹೋಗಿದ್ವಿ, ಊರಲ್ಲಿ ಇದ್ದಿದ್ದರಿಂದ 2 ಡೇಸ್ ನನಗೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ನಾನು ಅವತ್ತೇ ಹೇಳಿದ್ದೆ, ನೆಟ್ವರ್ಕ್ ಇಶ್ಯೂ ಇರುತ್ತೆ, ಅಲ್ಲಿ ತುಂಬಾ GB ಬೇಕಾಗುತ್ತೆ, ನೆಟ್ ಬೇಕಾಗುತ್ತೆ, ಅಪ್ಲೋಡ್ ಮಾಡೋಕ್ಕೆ ಕೂಡ ಆಗಲ್ಲ, ವೈಫೈ ಫ್ರೀ ಇರಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಮೈಸೂರಿಗೆ ಬಂದ ಮೇಲೆ ನಾನು ನನ್ನ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಸೀಮಂತ ಕಾರ್ಯನೂ ಕೂಡ ತುಂಬ ಚೆನ್ನಾಗೇ ಆಯಿತು. ಮಕ್ಕಳಿಗಂತೂ ತುಂಬಾ ಖುಷಿ. ಈ ಥರ ಫಂಕ್ಷನ್ಸ್ ಎಲ್ಲ ಆಗಿಬಿಟ್ರೆ ಅವ್ರಿಗೆ ಖುಷಿ. ಊರಿಗೆ ಹೋಗೋದು ಅಂದ್ರೇ ಅವ್ರಿಗೆ ಒಂಥರ ತುಂಬಾ ಖುಷಿ. ಹಾಗೆಯೇ ಇನ್ನೊಂದು ಏನು ಹೇಳಬೇಕು ಅಂದರೆ, ನಮ್ಮ ಊರು ಬಂದು, ನಮ್ಮ ಅತ್ತೆ ಮನೆ ಬಂದು ಕುಶಾಲನಗರದ ಪಕ್ಕ ಇರುತ್ತೆ. ಈ ಕಡೆ ಮೈಸೂರು ಡಿಸ್ಟಿಕ್ಕು, ಪಿರಿಯಾಪಟ್ಟಣ ತಾಲೂಕು, ಆದರೆ ಕುಶಾಲನಗರ ಕೊಡಗು ಲಾಸ್ಟ್ ಬಾರ್ಡರ್ ಆಗಿರುತ್ತೆ ಅಷ್ಟೇ. ಮಾಮೂಲಿ ನಮಗೆ ಹತ್ತಿರವಾದದ್ದು ಅಂದರೆ ಪಿರಿಯಾಪಟ್ಟಣಗಿಂತ ಕುಶಾಲನಗರನೇ 5 ಕಿಲೋಮೀಟರ್ ಹತ್ತಿರದಲ್ಲೇ ಇದೆ ಕುಶಾಲನಗರ. ಹೇಳಬೇಕು ಅಂದರೆ ಕಣಿವೆ ಕುಶಾಲನಗರ ಎಲ್ಲ ನಮಗೆ ತುಂಬಾ ಹತ್ತಿರ, ನಡ್ಕೊಂಡು ಬರ್ಬೋದು, ಅಷ್ಟು ಹತ್ತಿರ ಇದೆ. ಲಾಸ್ಟ್ ಬಾರ್ಡರ್ ಆಗಿರೋದ್ರಿಂದ ಪಿರಿಯಾಪಟ್ಟಣ ತಾಲೂಕು ಮೈಸೂರು ಡಿಸ್ಟಿಕ್ ಆಗಿರುತ್ತೆ. ಬಟ್ ನಾವಿರೋದು ಅತ್ತೆ ಮನೆ ಊರಲ್ಲಿ, ಅಲ್ಲಿ ಕುಶಾಲನಗರದಲ್ಲಿ. ಬಟ್ ನಾವಿರೋದು ಮೈಸೂರಲ್ಲೇ ಸ್ಟೇ ಆಗಿದ್ಕೊಂಡು ಮೈಸೂರಲ್ಲೇ ಮನೆ ಮಾಡ್ಕೊಂಡು ಮೈಸೂರಲ್ಲೇ ಸೆಟಲ್ ಆಗಿದ್ವಿ. ಬಟ್ ಏನೇ ಇದ್ರೂ ಮೈಸೂರು ನಮ್ಮ ಪ್ರಾಪರ್ ಅಲ್ಲ. ಮೇಯ್ನ್ ಇರೋದು ನಮ್ಮ ಗಂಡನ ಮನೆ, ಅತ್ತೆ ಮನೆಯೇ. ನಮ್ಮ ಎಲ್ಲ ಇರೋದು ಅತ್ತೆ ಮನೆಯಲ್ಲೇ. ಅಣ್ಣ ತಮ್ಮಂದಿರು ಎಲ್ಲರೂ ಇರೋದು ಅಲ್ಲೇ ಇರೋದ್ರಿಂದ, ಜಮೀನೆಲ್ಲ ಅಲ್ಲೇ ಇರೋದ್ರಿಂದ ಪ್ರತಿಯೊಂದು ಫಂಕ್ಷನ್ಗೆ, ಸಣ್ಣ ಪುಟ್ಟ ಹಬ್ಬ ಕಾರ್ಯಗಳಿಗೆ, ಪ್ರತಿಯೊಂದಕ್ಕೂ ನಾವು ಊರಲ್ಲೇ ಹೋಗಿ ಸೆಲೆಬ್ರೇಟ್ ಮಾಡೋದು. ಮೈಸೂರಲ್ಲಂತೂ ಮಾಡಲ್ಲ. ಎಲ್ಲ ಏನೇ ರಜೆ ಸಿಕ್ಕಿದ್ರು ಬೇಗ ಊರಿಗೇ ಹೊರಟೋಗ್ಬಿಡ್ತೀವಿ. ಮೈಸೂರಲ್ಲಂತೂ ಇರಲ್ಲ. ಅಷ್ಟು ಇಷ್ಟಪಡ್ತಾರೆ ಹಳ್ಳಿ ನೇಚರ್ನ ಮಕ್ಕಳು. ಅದು ನಮಗೂ ಕೂಡ ಅಷ್ಟೇ ಇಷ್ಟ ಆಗುತ್ತೆ. ನಮ್ಮೂರಲ್ವಾ, ಏನೇ ಆದ್ರೂ ಬಿಟ್ಕೊಡೋಕ್ಕಾಗಲ್ಲ, ತುಂಬಾ ಇಷ್ಟ ಆಗುತ್ತೆ. ಇನ್ನು ಇದು ನನ್ನ ಸೊಸೆ ಮತ್ತು ಮಗ. ಇನ್ನು ನಾನು, ನಮ್ಮ ಮನೆಯವರು ಕೂಡ ಸೀಮಂತ ಅಂದಮೇಲೆ ಸೀರೆ, ಬಳೆ, ಈ ಥರ ಕಾಯಿ ಎಲ್ಲ ಇಟ್ಟು ಮಾಮೂಲಿಯಂತೆ ಶಾಸ್ತ್ರಗಳಿರುತ್ತಲ್ವ, ಶಾಸ್ತ್ರಗಳನ್ನ ಮಾಡ್ತಾ ಇದ್ದೀವಿ. ಇದಿಷ್ಟು ಸಿಂಪಲ್ಲಾಗಿ ಅನ್ನೋದಕ್ಕಿಂತ ಖುಷಿಯಾಗಿ ಎಲ್ಲರೂ ಸಂಬಂಧಿಕರು ಒಟ್ಟಿಗೆ ಸೇರಿಕೊಂಡು, ಅಣ್ಣ ತಮ್ಮಂದಿರು ಎಲ್ಲ ಒಟ್ಟಿಗೆ, ಸಂಬಂಧಿಕರೆಲ್ಲ ಸೇರಿಕೊಂಡು ಈ ಥರ ಮಾಡ್ತಾಯಿದ್ರೆ ತುಂಬಾ ಖುಷಿಯಾಗುತ್ತೆ. ಈ ಥರ ಸಣ್ಣ ಪುಟ್ಟ ಫಂಕ್ಷನ್ಗಳಾದಾಗ ಎಲ್ಲ ಒಟ್ಟಿಗೆ ಸೇರ್ತೀವಲ್ವ, ನಿಜವಾಗ್ಲೂ ಸಂಬಂಧಗಳು ಅದಕ್ಕೇ ದೊಡ್ಡದಾಗಿರಬೇಕು ಅಂತ ಹೇಳೋದು. ನಮಗೆಲ್ಲ ಒಬ್ಬರು ಇಬ್ಬರು ಮಕ್ಕಳು, ಆದರೆ ನಮ್ಮತ್ತೆಗೆ 6 ಜನ ಮಕ್ಕಳು. 6 ಜನನೂ ಕೂಡ ಗಂಡು ಮಕ್ಕಳೇ. ಅದರಲ್ಲಿ ನಾನು ಕಿರಿ ಸೊಸೆ. ಇನ್ನು ನಮ್ಮನೆಯವರೇ ಲಾಸ್ಟ್ನವರು, ಹಾಗಾಗಿ ನಾನೇ ಕಿರಿ ಸೊಸೆ ಆಗಿರ್ತೀನಿ. 6 ಜನನೂ ಸೇರಿಕೊಂಡು ಮಾಮೂಲಿಯಂತೆ ಫಂಕ್ಷನ್ಗೆ ಎಲ್ಲ ಸೇರಿಕೊಂಡು, ಅವ್ರ ಮಕ್ಕಳು, ಅದಲ್ಲದೆ ಅವ್ರ ಸಂಬಂಧಿಕರು ಎಲ್ಲರನ್ನೂ ಕರೆಸ್ಕೊಂಡು ಈ ಥರ ಫಂಕ್ಷನ್ ಮಾಡಿದಾಗ ತುಂಬಾ ಖುಷಿಯಾಗುತ್ತೆ. ಅಪರೂಪಕ್ಕೆ ಈ ಥರ ಫಂಕ್ಷನ್ಗಳು ಸಿಗ್ತಾರೆ. ಈಗ ಒಬ್ಬೊಬ್ಬರೇ ಮಕ್ಕಳಿರೋರಿಗೆ, ತುಂಬ ಅಣ್ಣ ತಮ್ಮಂದಿರುಗಳು ಇರಲ್ಲ, ಆಂಟಿ ಚಿಕ್ಕಪ್ಪ ಈ ಥರ ಎಲ್ಲ ತುಂಬಾ ಕಮ್ಮಿಯಾಗಿದೆ. ಇವತ್ತಿನ ಕಾಲದಲ್ಲಿ ದುಡ್ಡಿಗಿರೋ ಬೆಲೆ
ಸಂಬಂಧಕ್ಕಿಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ. ಸಂಬಂಧಗಳಿಗೆ ಬೆಲೆ ಕೊಡಬೇಕು ನಿಜವಾಗ್ಲೂ. ಎಷ್ಟು ಖುಷಿ ಅನಿಸುತ್ತೆ, ತುಂಬಾ ಖುಷಿ ಆಗುತ್ತೆ. ಸಲ್ದಕ್ಕೆ ಅಮ್ಮನ ಕಡೆಯಲ್ಲೂ ನನಗೆ ತುಂಬ ಸಂಬಂಧಿಕರಿದ್ದಾರೆ. ಈ ಕಡೆಗೆ ಗಂಡನ ಮನೆ ಕಡೆಯೂ ದೊಡ್ಡ ಕುಟುಂಬನೇ ಇದೆ. ತುಂಬ ಖುಷಿಯಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು, ನಾವು ಇಲ್ಲಿ 6 ಜನ ಸೊಸೆಯರು, ನಮ್ಮ ಅತ್ತೆಗೆ 6 ಜನ ಗಂಡ್ಮಕ್ಳು ಅಂತ ಹೇಳಿದೆ. 6 ಜನ ಸೊಸೆಯರು ಕೂಡ ನಾವು ಇದ್ದೀವಿ. ನೀವು ನೋಡಿ ತುಂಬಾ ಖುಷಿ ಆಗುತ್ತೆ. ಎಲ್ರೂ ತುಂಬ ಚೆನ್ನಾಗಿ ಕ್ಲೋಸ್ ಆಗಿ ಇದೀವಿ. ಒಬ್ರು ಕಂಡ್ರೆ ಒಬ್ರು ಆಗಲ್ಲ, ಈ ಥರ ಇಲ್ವೇ ಇಲ್ಲ. ಅಷ್ಟು ಚೆನ್ನಾಗಿ ಹೊಂದಾಣಿಕೆಯಿಂದ ಸೊಸೆಯರಿದ್ದಾರೆ. ಅದೇ ಖುಷಿ ಆಗುತ್ತೆ. ನಾವು ಊರಿಗೆ ಹೋಗಬೇಕು ಅಂದರೆ ನಮ್ಮ ಅಕ್ಕಂದಿರ ಜೊತೆಯಿಂದ ಕೂತ್ಕೊಂಡು ಮಾತಾಡೋದು ಇರೋದು ಅವೆಲ್ಲ ನೆನೆಸ್ಕೊಂಡ್ರೇ ಖುಷಿ ಆಗುತ್ತೆ. ಅಷ್ಟು ನಾಳೆ ಹೋಗ್ತೀನಿ ಅಂದರೆ ಊರಿಗೆ ಇವತ್ತೇ ಖುಷಿ, ಎಷ್ಟು ಚೆನ್ನಾಗಿರ್ಬೋದಲ್ವ, ಟೈಮ್ ಪಾಸ್ ಆಗುತ್ತೆ ಅಂತ ಅಷ್ಟು ಖುಷಿ ಆಗುತ್ತೆ. ಅಮ್ಮನ ಮನೆಯದ್ದೇ ನೆನಪು ಅಷ್ಟು ಬರಲ್ಲ ಈಗ. ಯಾಕೆಂದರೆ ಅಮ್ಮನ ಮನೆಯಲ್ಲಿ ನಾನು ನನ್ನ ತಮ್ಮ ಇಬ್ಬರೇ ಇರೋದ್ರಿಂದ. ತಮ್ಮನೂ ಕೂಡ ಹೊರಗಡೆ ಜಾಬಲ್ಲಿದ್ದಾನೆ, ಏರ್ಫೋರ್ಸಲ್ಲಿದ್ದಾನೆ. ಅವನು ಕೂಡ ಜಾಸ್ತಿ ಇರಲ್ಲ. ಹೋದರೆ ನಾನು ಒಬ್ಬಳೇ ಆಗೋಗ್ತೀನಿ. ಬಟ್ ಇಲ್ಲ, ಆ ಥರನೇ ಇಲ್ಲ. ಹೋಗ್ಬಿಟ್ರೆ ಒಬ್ಬರು ಇಬ್ಬರು ಅಂತ ಇರಲ್ಲ, 5-6 ಜನ ಇರ್ತಾರೆ. ತುಂಬಾ ಖುಷಿ ಆಗುತ್ತೆ. ಒಬ್ಬರು ಮನೇಲಿ ತಿಂಡಿ ಕರೆಯೋದು, ಟೀ ಕಾಫಿ ಅದು ಇದು ಅಂದ್ಕೊಂಡು ನಮಗೆ ದಿನ ಕಳೆಯೋದೇ ಗೊತ್ತಾಗಲ್ಲ. ಅದರಲ್ಲೂ ಮಕ್ಕಳನ್ನ ಕೇರ್ನೇ ಮಾಡಲ್ಲ. ಅಷ್ಟು ಚೆನ್ನಾಗಿ ಆಡ್ಕೊಂಡು ಅವ್ರ ಪಾಡಿಗೆ ಅವ್ರು ಊಟ ಮಾಡಿಕೊಂಡು ಒಬ್ಬರು ಮನೇಲಿ ಒಬ್ಬರು ತಿಂದ್ಕೊಂಡು ಆರಾಮಾಗಿರ್ತಾರೆ. ಇಲ್ಲಿ ನೋಡ್ತಿರ್ಬೋದು, ಮಕ್ಕಳು ಕೂಡ ಬಿಡ್ತಾ ಇಲ್ಲ ಅವ್ರ ಅತ್ತಿಗೆನ. ತುಂಬಾ ಫೀಲ್ ಮಾಡ್ಕೋತಾ ಇದ್ಲು. ಅದಕ್ಕೆ ಇನ್ನು ಅವರಪ್ಪನ ಮನೆಗೆ ಹೋಗ್ತಾರೆ, ಇಲ್ಲಿರಲ್ಲ. ಅವ್ರ ರಜಕ್ಕೆ ಹಾಲಿಡೇಸ್ಗೆಲ್ಲ ಹೇಗೆ ಹೋಗೋದು, ಅದಕ್ಕೆ ಇಲ್ಲ ಅಂದರೆ ಬೇಜಾರಾಗುತ್ತೆ ಅಂತ ಅವ್ರ ಅತ್ತಿಗೆನ ಬಿಡ್ತಾ ಇಲ್ಲ. ಅಷ್ಟು ಚೆನ್ನಾಗಿ ಫೋಟೋ ಎಲ್ಲ ತೆಗೆಸ್ಕೊತಾ ಇದ್ಲು. ಫೋಟೋದವ್ರು ಕೂಡ ಬಂದಿದ್ರಲ್ವ, ಅವ್ರ ಜೊತೆ ಎಲ್ಲ ಮೆಮೊರಿ ಇರಬೇಕು ಅಂತ ಫೋಟೋ ಎಲ್ಲ ತೆಗೆಸ್ಕೊತಾ ಇದ್ಲು. ಅದ್ರ ಜೊತೆಗೆ ನಾನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಇಲ್ಲೂ ಕೂಡ ನೈಟ್ ಇನ್ನೂ ಫಂಕ್ಷನ್ ಆಗಿರಲಿಲ್ಲ. ನಾವು ಹೋದ ನೈಟು ಎಲ್ಲ ಸೇರ್ಕೊಂಡಿದ್ದೀವಿ ಮನೆಗೆ. ಇವರು ಅಣ್ಣ ತಮ್ಮದಿರು, ಅವ್ರ ಮಕ್ಕಳು, ಅದಲ್ಲದೆ ಜೊತೆಲೇ ಅಣ್ಣ ತಮ್ಮದಿರು ಕೂಡ ಸಾಲುದ್ದ ಕೂತಿದ್ದಾರೆ. ನೀವು ನೋಡ್ತಿರ್ಬೋದು. ಅದನ್ನು ಕೂಡ ಒಂದು ಮೆಮೊರಿ ಇರಲಿ ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡಿಕೊಂಡೆ. ತುಂಬಾ ಖುಷಿ ಆಗುತ್ತೆ ಇದನ್ನು ನೋಡಿದರೆ. ಸೊಸೆರ್ನಿಂದ ನೋಡಿದರೆ ಈಗ ಅಣ್ಣ ತಮ್ಮದಿರನ್ನ ನೀವು ನೋಡ್ತಿರ್ಬೋದು, ಎಷ್ಟು ಚೆನ್ನಾಗಿದ್ದಾರೆ ನೋಡಿ. ಇವತ್ತಿನ ಕಾಲದಲ್ಲಿ ಈ ಥರ ಅಣ್ಣ ತಮ್ಮದಿರುಗಳು ಇರೋದೇ ಅಪರೂಪ. ನಿಜವಾಗ್ಲೂ ಒಬ್ಬರು ಕಂಡ್ರೆ ಒಬ್ರಿಗೆ ಆಗಲ್ಲ. ಅಷ್ಟು ದ್ವೇಷ ಸಾಧಿಸ್ಕೊಂಡು ಹೊಟ್ಟೆ ಕಿಚ್ಚು ಪಡ್ಕೊಂಡು ಮಾತಾಡದೆ ಆ ಥರ ಇರ್ತಾರೆ. ನಮ್ಮ ಅಣ್ಣ ತಮ್ಮದಿರಲ್ಲಿ ನಿಜವಾಗ್ಲೂ ನಮ್ಮ ಭಾವಂದಿರುಗಳಲ್ಲಿ ಯಾರೂ ಆ ಥರ ಇಲ್ಲ. ಬಟ್ ಜಗಳಗಳು ಒಂದೊಂದು ಸಲ ಆಗುತ್ತೆ, ಆದರೆ ಯಾರು ಮನಸ್ಸಿಗೆ ಹಾಕ್ಕೊಳ್ಳಲ್ಲ. ಅಷ್ಟು ಚೆನ್ನಾಗಿರ್ತಾರೆ. ಒಂದು ಫಂಕ್ಷನು ಅಂದರೆ ಎಲ್ಲರ ಜೊತೆ ಸೇರಿಕೊಂಡು ಮುಂದಾಳತ್ವನ ವಹಿಸ್ಕೊಂಡು ಅಷ್ಟು ನೀಟಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸ್ಕೊಡ್ತಾರೆ. ಅದೇ ಒಂದು ಖುಷಿ ಆಗುತ್ತೆ ನಿಜವಾಗ್ಲೂ. ಇವರೆಲ್ಲ ಮಕ್ಕಳು ಮತ್ತು ನಮ್ಮ ಭಾವಂದಿರು, ಅವ್ರ ಮಕ್ಕಳದಿರು, ನಮ್ಮ ಮಕ್ಕಳು ಎಲ್ಲ ಸೇರಿಕೊಂಡು ನೈಟು ಮಾತಾಡ್ತಾ ಇರೋದು. ಅದೊಂದು ಮೆಮೊರಿ ಇರಲಿ ಅನ್ನೋದಕ್ಕೋಸ್ಕರ ಒಂದು ವಿಡಿಯೋ ಮಾಡಿಕೊಂಡೆ. ತುಂಬಾ ಇಷ್ಟ ಆಗುತ್ತೆ. ಇಂಥ ದೊಡ್ಡ ಕುಟುಂಬಗಳು ಸಿಗಬೇಕು ಅಂದರೆ ನಿಜವಾಗ್ಲೂ ಪುಣ್ಯ ಮಾಡಿರಬೇಕು. ಅಷ್ಟು ಖುಷಿ ಅನಿಸುತ್ತೆ, ಅಷ್ಟು ಚೆನ್ನಾಗಿರ್ತಾರೆ. ಇದಿಷ್ಟು ನನ್ನ ಪುಟ್ಟ ವಿಡಿಯೋ ಆಗಿತ್ತು. ಲಾಂಗ್ ವಿಡಿಯೋ ಕೂಡ ಅಲ್ಲ, ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನನ್ನ ಕುಟುಂಬ ಹೇಗಿದೆ, ನಮ್ಮ ಯಜಮಾನ್ರ ಮನೆ ಕುಟುಂಬ ಹೇಗಿದೆ ಅಂತ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ವೆಯ್ಟ್ ಲಾಸ್ ರೆಸಿಪಿಯೊಂದಿಗೆ 15 ಡೇಸ್ ಚಾಲೆಂಜೊಂದಿಗೆ ಸಿಗ್ತೀನಿ. ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.